ವಿದ್ಯಾರ್ಥಿಗಳೇ, ಈ ಲೆಕ್ಕ ಮಾಡ್ರಿ. ಶೇಕಡ ಒಂದು ಟಿ ವಿ ಸೆಟ್ಟನ್ನು 15% ಹಾನಿಯಲ್ಲಿ 7,650 ರೂಗಳಿಗೆ ಮಾರಲಾಯಿತು. ಟಿ ವಿ ಅಸಲು ಬೆಲೆ ಎಷ್ಟು? ಒಂದೊಂದು 2-3 ಮಾದರಿ ಆಗ್ತಿರ್ತದ. ಹಿಂದಿನ ಮಾದರಿ ನಾ ತಿಳಿಸಿನು, ನೀವು ಕರೆಕ್ಟ್ ತಿಳ್ಕೊಂಡಿದ್ರೆ ಮಾಡ್ತೀರಿ. ನೋಡ್ರಿ, ಸರಿಯಾಗಿ ನೋಡ್ರಿ, ಮಾಡಿ ಕಿಸಿಂದ ನನಗೆ ತೋರಿಸ್ರಿ. ಅಲ್ಲೇ ಪೇರೆಂಟ್ಸ್ ಸರ್ಗಳಿಗೆ ತೋರಿಸ್ರಿ. ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ಮಾಡಿದ್ರೆ ವಿಡಿಯೋ ಆನ್ ಮಾಡಿ ನಾನು ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ತಿಳಿಸಿ ಹೇಳ್ತದೆ. ಇಲ್ಲಿ ಒಂದು ಟಿ ವಿ ಸೆಟ್ಟನ್ನು 15% ಹಾನಿಯಲ್ಲಿ, ಹಾನಿ ಬರೋಬ್ಬರಿ 15% ಹಚ್ಕೊಳ್ಳೋದನ್ನು ತಿಳ್ಕೊಬೇಕು. ಮೊದಲು ಏನು ಬಂದದ? 15% ಹಾನಿ ಬಂದದ. ಆಮೇಲೆ ಮಾರಾಟದ ಬೆಲೆ ಆಮೇಲೆ ಬಂದದ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟದ? 7,650 ರೂಪಾಯಿ ಅದ. ಏನು ಕೇಳ್ಯಾರ ಅವರು? ಅಸಲು ಬೆಲೆ ಎಷ್ಟು? ಅಸಲು ಬೆಲೆ ಅಂದ್ರೆ ಮೂಲ ಬೆಲೆ. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಇಲ್ಲೇ ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು. 15 ಹಾನಿ ಅಂದ್ರೆ 100 ಕಳಿಬೇಕು. ಅಂದ್ರೆ ಏನಾಗ್ತದೆ? ಶೇಕಡಾ ಮಾರಾಟದ ಬೆಲೆ ಬರ್ತದೆ. ನೋಡ್ರಿ, ಶೇಕಡಾ ಮಾರಾಟ, ಈಗ ಕೊಂಡ ಬೆಲೆ 100 ಎಂದು ತಿಳಿಯುವ. ಕೊಂಡ ಬೆಲೆ 100 ಆಗಿರಲಿ. ಹಾನಿ ಬರೋಬ್ಬರಿ ಎಷ್ಟದ? 15 ಅದ. ಹಾನಿ ಬರೋಬ್ಬರಿ 15. ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ, ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ ಹಾನಿ ಇದ್ದಾಗ ಏನು ಮಾಡಬೇಕು? 100 ಕಳಿಬೇಕು ನೀವು. 100 ಕಳೆದ ಏನು ಬರ್ತದೆ? 85 ರೂಪಾಯಿ ಮಾರಾಟದ ಬೆಲೆ ಬರ್ತದೆ. 85 ಮಾರಾಟದ ಬೆಲೆ ಇತ್ತು ಅಂತಂದ್ರೆ 100 ಕೊಂಡ ಬೆಲೆ ಇರ್ತದೆ, ಅಸಲು ಬೆಲೆ ಇರ್ತದೆ 100. ಅದನ್ನು ತಿಳ್ಕೊಬೇಕು. 85 ಮಾರಾಟದ ಬೆಲೆ ಇದ್ದಾಗ, ಮಾರಾಟದ ಬೆಲೆ ಇದ್ದಾಗ 100 ಅಸಲು ಬೆಲೆ ಇರ್ತದ. 100 ಅಸಲು ಬೆಲೆ. 7,650 ಮಾರಾಟದ ಬೆಲೆ ಇದ್ದಾಗ ಎಷ್ಟಿರ್ತದ? 7,650 ಗುಂಡ್ಲೆ 100, 85. ನೋಡ್ರಿ, ಇಲ್ಲೇ ಒಂದು ತೋರಿಸ್ತೀನಿ ನಿಮಗನ. ಇಲ್ಲೇ 3 ಅಂಕಿಗೆ 89 ಅಂದ್ರೆ 85ಕ್ಕೆ ನೀವು 9ರಲ್ಲಿ ಗುಣಾಕಾರ ಮಾಡಿದ್ರೆ 765 ಬರ್ತದೆ. 89 72. ಇವು 2 ಅಂಕಿವ, ಇವು 3 ಅಂಕಿವ. 9ರಲ್ಲಿ ಭಾಗ ಹೋಗ್ತದೆ. ಹಂಗೆ ತಿಳ್ಕೊಬೇಕು. ಸರಿಯಾಗಿ ಹೆಂಗೆ ತಿಳ್ಕೊಬೇಕು? ಶಾರ್ಪ್ ಮೈಂಡ್ ಅಂದ್ರೆ ಎದಕ್ಕಂತಾರ ನೋಡಿ. ಇಲ್ಲಿ 85 ಅದ. 89 72, 9 40. ಅಂದರೆ ಈಗ ನೀವು 89 ಅಂದರೆ 85ಕ್ಕೆ 9ಕ್ಕೆ ಗುಣಾಕಾರ ಮಾಡಿದ್ರೆ 765 ಬರಲೇಬೇಕು. ಈ ಪೂಜೆ ಒಂದು ಮ್ಯಾಲೆ ಇಟ್ಕೊಂಡ್ಬಿಟ್ರಿ ನೋಡಿ. ಬರೋಬ್ಬರಿ 9,000. ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ 9,000 ರೂಪಾಯಿ. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, 9,000. ಉತ್ತರ ಸಂಖ್ಯೆ ಬಿ. ನೋಡಿ, ಇಷ್ಟು ತಿಳ್ಕೊಂಡ್ರೆ ಯಾವ ಲೆಕ್ಕನೂ ನಿಮಗೆ ಅನಿಸೋದು. ಕೊಂಡ ಬೆಲೆ 100 ಅಂತ ತಿಳ್ಕೋಬೇಕು. ಪದ್ಧತಿ ಇವೆಲ್ಲ ನೋಡ್ರಿ. ಶೇಕಡಾ ಮಾರಾಟದ ಬೆಲೆ ತಕ್ಕೊಂಡ್ರೆ ಅಂದ್ರೆ ನಮ್ಗೆ ಉತ್ತರ ಬಂದ್ಬಿಡ್ತು. ಆಮೇಲೆ ಇನ್ನೊಂದು, ಯಾವುದೇ ಒಂದು ಗಣಿತ ಮಾಡ್ಬೇಕಾದ್ರೆ ಮುಂದಾಲೋಚನೆ ಇರಬೇಕು ಗಣಿತದಾಗ. ಅಂದ್ರೆ ಚೆಸ್ ಆಡಿದಂಗೆ ಗಣಿತ ಅಂದ್ರೆ ಯಾವ ಅಂಕಿಲೆ ಭಾಗ ಹೋಗ್ತದ ನೀವು ಗೆಸ್ ಮಾಡ್ಬೇಕಂದ್ರೆ ನೋಡ್ರಿ. ಈಗ ಇಲ್ಲೇ ಒಂದು ವಿಚಾರ ಮಾಡ್ರಿ. ಇಲ್ಲೇ 15 100 15 ಕಳೆದ್ರೆ 85 ಬಂತು.
85 8 ಇಲ್ಲಿ 2 ಸಂಖ್ಯೆವ, ಇಲ್ಲಿ 3 ಸಂಖ್ಯೆ ಅದ. 9ಕ್ಕೆ ಗ್ಯಾರಂಟಿ 85 ಗುಂಡೆ 9 765 ಸೊನ್ನೆ ಮೇಲೆ ಇಟ್ಬಿಡ್ರಿ. 100ಕ್ಕೆ 90 ಗುಣಾಕಾರ ಮಾಡಿದ್ರೆ 9,000 ರೂಪಾಯಿ ಅಸಲು ಬೆಲೆ ಬರ್ತದೆ. ಹಿಂಗೆ ತಿಳ್ಕೊಬೇಕು ಗಣಿತಗಳು. ಮುಂದೆ ಗಣಿತಗಳು ಸ್ವಲ್ಪಿನ ದಶಮಾಂಶ ಮತ್ತು ಭಿನ್ನ ರಾಶಿ ಒಳಗೆ ಬಂದಾಗ ನಾವು ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತದೆ. ಈಗ ನೀವು ಲಕ್ಷ ಕೊಟ್ಟು ಅವು ಗಣಿತಗಳನ್ನು ಬಿಡಿಸ್ಕೋರಿ ಚಂದಂಗ.